ಹಾಯ್ ಫ್ರೆಂಡ್ಸ್, ನಮಸ್ತೆ, ನಮಸ್ಕಾರ. ಇವತ್ತಿನ ವಿಡಿಯೋ ಬಂದು ಮಾಗಡಿ ರೋಡ್ ಅಂಗಾಲ ಪರಮೇಶ್ವರಿ ದೇವಸ್ಥಾನದ ವಿಡಿಯೋ. ಇದು ದೇವಸ್ಥಾನ ಬಂದು ಮೆಸ್ಟಿಕ್ಕಿಂದ ಬರೀ 2 ಕಿಲೋಮೀಟರ್ ಬರುತ್ತೆ. ವಾಕಬಲ್ ಡಿಸ್ಟೆನ್ಸ್, 1 ಕಿಲೋಮೀಟರ್ ಬರ್ಬೋದು. ವಾಕಬಲ್ ಡಿಸ್ಟೆನ್ಸ್ ರೋಡ್ ಬರ್ಬೋದು. ಆಮೇಲೆ ಇದು ಮೆಟ್ರೋ ಸ್ಟೇಷನ್ ಹತ್ರ ಆಗುತ್ತೆ. ಮಾಗಡಿ ರೋಡ್ ಮೆಟ್ರೋ ಸ್ಟೇಷನ್ ಹತ್ರ ಆಗುತ್ತೆ. ಅದು ವಾಕಬಲ್ ಡಿಸ್ಟೆನ್ಸ್, ನಡ್ಕೊಂಡು ಹೋಗ್ಬೋದು. ಬೈಕ್ನಲ್ಲಿಂದ ಕೆಂಗೇರಿ ಮೆಟ್ರೋ ಟ್ರೈನ್ ಬಂದ್ಬಿಟ್ಟು ಮಾಗಡಿ ರೋಡ್ ಇಳ್ಕೊಂಡ್ರೆ ಹತ್ರ ಆಗುತ್ತೆ. ವಾಕಬಲ್ ಡಿಸ್ಟೆನ್ಸ್. ಬಸ್ಸಸ್ ಬಂದು ನಿಮ್ಗೆ ಬಸ್ಸಸ್ ಇದೆ ಮೆಸ್ಟಿಕ್ಕಿಂದಾನು, ಆರಾಮಾಗಿ ಹೋಗ್ಬೋದು ಫ್ರೆಂಡ್ಸ್. ದೇವಸ್ಥಾನ ಹತ್ರ ಇವಾಗ 48ನೇ ವರ್ಷದ ಶಿವರಾತ್ರಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಇಲ್ಲಿ ತುಂಬಾ ಚೆನ್ನಾಗಿರ್ತದೆ ಶಿವರಾತ್ರಿ. ಇದು 15 ದಿವಸ ಪ್ರೋಗ್ರಾಮ್ ಇರ್ತದೆ. ಇಲ್ಲಿ 15 ದಿವಸ ಪ್ರೋಗ್ರಾಮ್ ಇರ್ತದೆ. ಇವತ್ತೇ ಬಂದು ಅಲಂಕಾರ ದೇವಸ್ಥಾನ ಚೆನ್ನಾಗಿ ಮಾಡಿದ್ದಾರೆ. ವಿಡಿಯೋ ಇದೆ ನೋಡಿ ಫ್ರೆಂಡ್ಸ್, ಎಂಟು ತನಕ ನೋಡಿ. ವಿಡಿಯೋ ಚೆನ್ನಾಗಿದೆ. ಎಲ್ಲಾ ತರ ಅಲಂಕಾರ ಮಾಡಿದ್ದಾರೆ. ಸುಮಾರು ಬೆಳಿಗ್ಗೆ 5 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಪೂಜೆಗಳೆಲ್ಲ ಇರ್ತದೆ. ಇವತ್ತು ಅನ್ನದಾನ ಇತ್ತು. ಬೆಳಿಗ್ಗೆ ಎಂಟ್ರೆನ್ಸ್ ಅಲ್ಲಿ ಸಿಂಹದ ಬಾಗಿಲಿದ್ದಂಗೆ ಇಕ್ಕವ್ರೆ. ಚೆನ್ನಾಗಿದೆ ಬಾಗಿಲು ನೋಡಕ್ಕೆ. ಸಿಂಹದ ಬಾಗಿಲು ಬಾಯಿ ಒಡೆ ಹೋಗ್ಬೇಕು ನಾವು ಎಂಟ್ರೆನ್ಸ್ ಅಲ್ಲಿ. ಚೆನ್ನಾಗಿದೆ. ಎಂಟ್ರೆನ್ಸ್ ಆಗಿದ ತಕ್ಷಣ ರೈಟ್ ಸೈಡ್ಗೆ ನಮ್ಗೆ ಇದು ಬರುತ್ತೆ, ಗಣಪತಿ ದೇವಸ್ಥಾನ ಬರುತ್ತೆ. ಗಣಪತಿ ದೇವಸ್ಥಾನ ನೋಡ್ಕೊಂಡು ರೈಟ್ ಸೈಡ್ಗೆ ಗಣಪತಿ ದೇವಸ್ಥಾನ ಇದೆ. ಹಂಗೆ ಮುಂದೆ ಮಾಡ ಹೋದ್ರೆ ನಮ್ಮ ಹಂಗೆ ಸ್ಟ್ರೈಟ್ ಹೋದ್ರೆ ಎಂಟ್ರೆನ್ಸ್ ಇರ್ತದೆ. ದೇವಸ್ಥಾನ ಎಂಟ್ರೆನ್ಸ್ ಅಂಗಾಲ ಪರಮೇಶ್ವರಿ ದೇವಸ್ಥಾನ ಇದೆ. ಅವಾಗ ಬಂದು ಅಲಂಕಾರ ಮಾಡ್ತಾ ಇದ್ರು. ತುಂಬಾ ವೆಯ್ಟ್ ಮಾಡಿ ವಿಡಿಯೋ ತೆಗೆದಿರೋದು. ಇದು ದೇವಸ್ಥಾನ ಒಡೆ ಪೂಜೆ ಅಲಂಕಾರ ಮಾಡ್ತಾ ಇರೋದು. ಸ್ವಲ್ಪ ಡಿಲೇ ಆಗಿದೆ. ತುಂಬಾ ಡಿಲೇ ಆಯ್ತು ಪೂಜೆಗಳು. ನಾವು ಹೋಗಿದ್ 3 ಗಂಟೆಗೆ ಹೋದೆ. ಅಲಂಕಾರ ಮಾಡ್ತಾ ಇದ್ರು. ಆಮೇಲೆ ದೇವಸ್ಥಾನ ಹಿಂದೆ ಹೋದ್ರೆ ನಾವು ಹೊರಾಗಿ ಸುಮಾರು ದೇವರುಗಳು ಇಕ್ಕಾರೆ. ನೋಡಕ್ ತುಂಬಾ ಚೆನ್ನಾಗಿದೆ. ಆಮೇಲೆ ಮುನೇಶ್ವರ ದೇವಸ್ಥಾನ ಇದೆ. ಈ ಕಡೆಗೆ ಆಚೆ ಕಡೆ ಬಂದ್ರೆ ಒಂದು ದೇವಸ್ಥಾನ ಇದೆ. ಆಮೇಲೆ ಕಾಳಿ ದೇವರು ಇದೆ. ತುಂಬಾ ಚೆನ್ನಾಗಿದೆ. ಆಮೇಲೆ ಗುರುಗಳದು ದೇವ್ರು ಇಕ್ಕವ್ರೆ. ಅವ್ರು ಹಳೆಬ್ರು ಅವ್ರು ಇಲ್ಲ, ಈಗ ಅವ್ರದ್ದು ಸ್ಟ್ಯಾಚ್ಯೂ ಇಕ್ಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಒಂದ್ಸಲಿ ಬೇಕಾದ್ರೆ ವಿಸಿಟ್ ಮಾಡಿ. ನಾಳೆ ಕರಗ ಇರ್ತದೆ. ಪ್ಲಸ್ ನಾಳೆ ಲಾಸ್ಟ್ ದಿವಸ ಕರಗ ಇರ್ತದೆ. ತುಂಬಾ ಚೆನ್ನಾಗಿರ್ತದೆ. ಕರಗದ ದಿವಸ ಬಂದು ತುಂಬಾ ಅದ್ದೂರಿಯಾಗಿ ಮಾಡ್ತಾರೆ. ತುಂಬಾ ಜನ ಸೇರ್ತಾರೆ. ತುಂಬಾ ರಶ್ ಇರ್ತದೆ. ಚೆನ್ನಾಗಿದೆ. ಒಂದ್ಸಲಿ ಒಡೆ ಹೋಗಿ ಬರಕ್ಕೇನೆ ಅಷ್ಟು ರಶ್ ಇರ್ತದೆ. ನಾಳೆ ಬಂದು ಶಿವರಾತ್ರಿ ದಿವಸ ಜೋರಾಗಿ ಮಾಡ್ತಾರೆ. ಇಲ್ಲಿ ವರ್ಷ ಮಾಡ್ತಾರೆ. ಇದು 48ನೇ ವರ್ಷ. ತುಂಬಾ ಚೆನ್ನಾಗಿರ್ತದೆ. ತುಂಬಾ ಜನ ಬರ್ತಾರೆ ಇಲ್ಲಿಗೆ. ತುಂಬಾ ಚೆನ್ನಾಗಿ ಜನ ಬಂದ್ಬಿಟ್ಟು ಇಲ್ಲಿ ಆಚರಣೆ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ. ಒಂದ್ಸಲಿ ವಿಸಿಟ್ ಮಾಡಿ. ದೇವಸ್ಥಾನ ಮಹಾಶಿವರಾತ್ರಿಗೆ ತುಂಬಾ ಚೆನ್ನಾಗಿದೆ. ಓಡೆ ಬಂದು ಮುನೇಶ್ವರ ದೇವಸ್ಥಾನ ಇದೆ. ಆಮೇಲೆ ಗಣಪತಿ ದೇವಸ್ಥಾನ ಇದೆ. ಆಮೇಲೆ ಕಾಳಿ ದೇವರಿದೆ. ಆಮೇಲೆ ಹಿಂದೆ ಬಂದು ವಾರಾಗಿ ಸ್ಟ್ಯಾಚ್ಯೂ ಇದೆ ಸುಮಾರು. ಆಮೇಲೆ ಕಾಳಿ ದೇವರುಗಳಿದೆ. ಆಮೇಲೆ ಗೋಡೆ ಮೇಲ್ಗಡೆ ಬಂದು ಕಲ್ಕಟ್ಟ ಕಾಳಿ, ಆತರ ಯಾವ್ಯಾವ ಊರುಗಳದ್ದು ಕಾಳಿಗಳು ಹಾಕಿದ್ದಾರೆ. ಕಾಳಿ ದೇವರುಗಳು ಯಾವ್ಯಾವ ಊರಲ್ಲಿದೆ ಅದೆಲ್ಲ ಹಾಕಿದ್ದಾರೆ. ನೋಡಕ್ ಚೆನ್ನಾಗಿದೆ. ಆಮೇಲೆ ದೇವ್ರ ದರ್ಶನ ಬಂದು ಪೂಜೆ ಬಂದು ಸಖತ್ತಾಗಿತ್ತು. ಅಲಂಕಾರ ಸಖತ್ತಾಗಿ ಮಾಡಿದ್ರು. ಆಮೇಲೆ ತರಕಾರಿಯಿಂದ ಅಲಂಕಾರ ಮಾಡಿದ್ರು. ಆಚೆ ಕಡೆ ಅಂದ್ರೆ ದೇವ್ರು ಬಾಕ್ಲ ಕಡೆ ಕುಂಬಳಕಾಯಿ ಆತರ ತರಕಾರಿಯಿಂದ, ಆಮೇಲೆ ಬದನೆಕಾಯಿ ಆತರ ತರಕಾರಿಯಿಂದ ಅಲಂಕಾರ ಮಾಡಿದ್ರು. ಆಚೆ ಕಡೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಹೂವಿಂದ ಅಲಂಕಾರ ಚೆನ್ನಾಗಿದೆ. ವಿಡಿಯೋ ಎಂಡ್ ತನಕ ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ನಿಮ್ಗೆ ವಿಡಿಯೋ. ಆಮೇಲೆ ಅನ್ನದಾನ ಇತ್ತಲ್ಲಿ. ಅನ್ನದಾನ ಕೊಡ್ತಾ ಇದ್ರು. ತುಂಬಾ ರಶ್ ಇತ್ತು ಅನ್ನದಾನಕ್ಕೂ. ತುಂಬಾ ಜನ ಸೇರ್ತಾರೆ ಇಲ್ಲಿ. ಆಮೇಲೆ ಅಲಂಕಾರ ಒಂದು ಸಗದಾಗಿ ಮಾಡಿದಾರೆ ಅಲಂಕಾರಗಳು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ವಿಡಿಯೋ ಎಂಡ್ ತನಕ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲಂಕಾರ ಯಾವ ತರ ಇದೆ ಅಂದ್ಬಿಟ್ಟು. ಆಮೇಲೆ ದೇವ್ರ ಅಲಂಕಾರ ಬಂದು ಚೆನ್ನಾಗಿತ್ತು. ನಾವು ಮಂಗಳಾರತಿ ಮಂಗಳಾರತಿ ನೋಡ್ದೆ. ಲಾಸ್ಟ್ ತನಕ ನೋಡ್ದೆ. ಸುಮಾರು ಒಂದು 3 ಅವರ್ ವೆಯ್ಟ್ ಮಾಡಿದೀನಿ ಫ್ರೆಂಡ್ಸ್. ಅದ್ರ ಡೋರ್ ಓಪನ್ ಮಾಡಕ್ಕೆ ಅಲಂಕಾರ ಮಾಡ್ತಾ ಇದ್ರು. ಅಲಂಕಾರ ಮಾಡಿ ಪೂಜೆನೆ ಸುಮಾರು ಒಂದು 3/4 ಗಂಟೆ ಮಾಡ್ತಾರೆ ಪೂಜೆನ. ನೋಡಿದೆ ಫುಲ್ ನೋಡಿದೆ. ವಿಡಿಯೋ ತೆಗೋಕ್ಕಾಗಿಲ್ಲ. ಜನ ಇದ್ರು, ರಶ್ ಇತ್ತು. ಅಲ್ಲಿ ನೋಡಿದ್ರೆ ಜನ ಯಾರಿಲ್ಲ ಅನ್ಕೊಂಡ್ರೆ ಜನ ಬರ್ತಾನೆ ಇದ್ದಾರೆ. ಅಷ್ಟು ಜನ ಬಂದ್ರು. ತುಂಬಾ ಚೆನ್ನಾಗಿದೆ.
ಅಂಗಾಲ ಪರಮೇಶ್ವರಿ ನೋಡಕ್ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾಳೆ ಬಂದು ಕರಗ ಇರ್ತದೆ, ನಾಳೆ ಕರಗ ಇನ್ನ ಜೋರ್ ಇರ್ತದೆ. ಅದು ರಶ್ ಅಂತ ಸಿಕ್ಕಾಪಟ್ಟೆ ರಶ್ ಇರ್ತದೆ ಕರಗಕ್ಕೆ, ತುಂಬಾ ಜನ ಇರ್ತಾರೆ ಅಲ್ಲಿ, ಅಷ್ಟೊಂದ್ ಜನ ಬಂದಿರ್ತಾರೆ. ಕರಗ ಬಂದು ಸಗದ ಮಾಡ್ತಾರೆ, ರೋಡ್ ಫುಲ್ ಕ್ಲೋಸ್ ಆಗ್ಬಿಡುತ್ತೆ, ಅಷ್ಟು ಜನ ಬರ್ತಾರೆ, ಅಷ್ಟು ಜನ ಇರ್ತದೆ. ಆಮೇಲೆ ಖಾಲಿ ಡ್ಯಾನ್ಸ್ ಸಗದ ಮಾಡ್ತಾರೆ ನಾಳೆ ಬೇಕಾದ್ರೆ. ಆಮೇಲೆ ಬೆಂಕಿ ತುಳಿಯೋದು, ಅದು ಹೂವಿನ ತುಳಿಯೋದು ಅಂತಾರೆ. ಬೆಂಕಿ ತುಳಿಯೋದು ಇರ್ತದೆ, ಅದನ್ನು ಇರ್ತದೆ. ಆಮೇಲೆ ಕರಗ ಎತ್ಬಿಟ್ಟು ಬೆಂಕಿ ತುಳಿದ ಆಮೇಲೆ ಖಾಲಿ ಡ್ಯಾನ್ಸ್ಗಳು ಸಕಲ ಇರ್ತದೆ. ಸುಮಾರು ಖಾಲಿ ತರ ಡ್ರೆಸ್ ಹಾಕೊಂಡು ಆ ತರ ಇದು ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಖಾಲಿ ತರನೇ ಇರ್ತಾರೆ ಎಲ್ಲಾನು. ಆ ತರ ಸುಮಾರು ಜನಗಳು ಬರ್ತಾರೆ, ಚೆನ್ನಾಗಿರ್ತದೆ ನಾಳೆಗೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಚೆನ್ನಾಗಿದೆ ದೇವಸ್ಥಾನ ನೋಡಕ್ಕೆ. ನಾ ವೆಯ್ಟ್ ಮಾಡಿದೆ, ಸುಮಾರು ಆ ಕಡೆ ಹೋಗ್ತಾ ಇರ್ತೀನಿ, ಅದು ಹೋಗಕ್ಕಾಗಿಲ್ಲ. ಇವತ್ತು ಅಷ್ಟೊಂದು ವೆಯ್ಟ್ ಮಾಡಿ ದೇವ್ರನ್ನ ದರ್ಶನ ಮಾಡಿದೆ, ಕಣ್ಣಲ್ಲೇ ಇದೆ ದೇವ್ರು ಬಂದು, ಅಷ್ಟು ಚೆನ್ನಾಗಿರ್ತದೆ ದೇವ್ರು ಬಂದು. ಒಂದ್ಸಲಿ ಬೇಕಾದ್ರೆ ಆ ಕಡೆ ಓರೆಯನ್ನ ವಿಸಿಟ್ ಮಾಡಿ. ಈಸಿ ಇದೆ, ಬಸ್ ಇದೆ, ಟ್ರೈನ್ ಇದೆ, ಮೆಟ್ರೋ ಟ್ರೈನ್ ಇದೆ. ಕೆಂಗೇರಿ ಬೈಪ್ನಲ್ಲಿಂದ ಕೆಂಗೇರಿ ಬರೋದು ಪರ್ಪಲ್ ಲೈನು, ಚೆನ್ನಾಗಿ ಟ್ರೈನ್ ಇದೆ. ಟ್ರೈನ್ ಬಂದು ನಿಮ್ಗೆ ಮಾವಿಗೌಡ ನಿಲ್ಕೊಂಡ್ರೆ ಸಾಕಲ್ಲ, ವಾಕಬಲ್ ಡಿಸ್ಟೆನ್ಸ್. ಅಲ್ಲಿ ಯಾರೇ ಕೇಳಿದ್ರೆ ಹೇಳ್ತಾರೆ, ಮೆಸ್ಟಿಕಲ್ಲಿ ಆಟೋದವ್ರು ಕೇಳಿದ್ರು ನಿಮ್ಗೆ ಮೆಸ್ಟಿಕ್ ಇಂದ ಕರ್ಕೊಂಡು ಹೋಗ್ತಾರೆ. ಅಂಗಾಲ ಪರಮೇಶ್ವರಿ ಮಾವಿಗೌಡ ಅಂದ್ರೆ ಸಾಕು, ಪ್ರತಿಯೊಬ್ಬರು ಕರ್ಕೊಂಡು ಹೋಗ್ತಾರೆ. ಒಂದ್ಸಲ ವಿಸಿಟ್ ಮಾಡಿ, ಚೆನ್ನಾಗಿದೆ. ಅದೇ ನಾಳೆ ಅಂದ್ರೆ ಶಿವರಾತ್ರಿ ಬಂದು ಸಗದ ಇರ್ತದೆ. ಶಿವರಾತ್ರಿ ದಿವಸ ಕೊನೆ ದಿವಸ ಬಂದು ಸಗದ ಮಾಡ್ತಾರಲ್ಲಿ. ಅನ್ನದಾನಗಳು ಡೈಲಿ 15 ದಿವಸ ನಡೀತಾ ಇದೆ. ಎಲ್ಲ ತರ ಪೂಜೆಗಳು ಮಾಡ್ತಾ ಇದಾರೆ ಫ್ರೆಂಡ್ಸ್. ಒಂದ್ಸಲಿ ವಿಸಿಟ್ ಮಾಡಿ, ಒಂದು ಓಡ್ ಬನ್ನಿ, ಆ ಕಡೆ ಹೋಗಿ ಓಡ್ ಬನ್ನಿ. ಎಲ್ಲಾ ತರ ಕಷ್ಟಗಳು ಹೇಳ್ಕೊಂಡು ಎಲ್ಲ ಸುಮಾರು ಜನಗಳು ಬರ್ತಾರೆ. ಚೆನ್ನಾಗಿದೆ ಕಾಳಿ ದೇವರು. ಆಮೇಲೆ ಮುನೇಶ್ವರ ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ ಇದೆ, ವಾರಾಗಿ ದೇವರಿದೆ. ಆಮೇಲೆ ಕಾಳಿ ಆಮೇಲೆ ಇನ್ನೊಂದು ಗೋಡೆಗಳು ನೋಡಿ ನೀವು, ಅಲ್ಲಿ ಕಾಳಿಗಳು ಎಲ್ಲ ಯಾವ ತರ ಕಾಳಿಗಳಿದೆ, ಎಲ್ಲಾ ತರ ಹಾಕಿದೆ. ಎಲ್ಲ ಊರದ್ದು ಹಾಕಿದ್ದಾರೆ, ಎಲ್ಲ ಡಿಸ್ಟಿಕ್ ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ. ಚೆನ್ನಾಗಿದೆ ಫ್ರೆಂಡ್ಸ್ ನೋಡಕ್ಕೆ, ದೇವ್ರು ನೋಡಕ್ಕೆ. ಆಮೇಲೆ ಅಂಗಾಲ ಪರಮೇಶ್ವರಿ ನೋಡಕ್ ಮಾತ್ರ ಸಖತ್ತಾಗಿದೆ, ತುಂಬಾ ಇಷ್ಟ ಆಗಿದೆ. ಒಂದ್ಸಲ ವಿಸಿಟ್ ಮಾಡಿ. ಫ್ರೀ ಇರೋ ಓಟ್ ಬನ್ನಿ ಫ್ರೆಂಡ್ಸ್, ಯಾವಾಗ ಓಟ್ ಬನ್ನಿ. ಓಪನ್ ಇರ್ತದೆ ಈವ್ನಿಂಗ್ ಟೈಮಲ್ಲಿ, ಬೆಳಿಗ್ಗೆ ಟೈಮ್ ಓಪನ್ ಇರ್ತದೆ, ಜನ ಇರ್ತಾರೆ. ಓಟ್ ಬನ್ನಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಶೇರ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಪೋರ್ಟ್ ಶೇರ್ ಮಾಡಿದ್ರೆ ನಾವು ವಿಡಿಯೋ ಮಾಡೋಕ್ಕಾಗೋದು ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.